ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಥರ್ಸ್ಡೇ ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಗೊತ್ತಿರ್ಬೋದು, ಫ್ರೈಡೇ ವರಲಕ್ಷ್ಮಿ ಹಬ್ಬ ಇದೆ, ಅಂದರೆ ನಾಳೆನೇ. ಸೊ ಇವತ್ತು ಅದರ ಹಿಂದಿನ ದಿನ. ಸೊ ಎಲ್ಲ ಪ್ರಿಪ್ರೇಷನ್ಸ್ ಹಬ್ಬಕ್ಕೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆಫೀಸ್ ಲೀವ್ ಹಾಕಿದ್ದೀನಿ ನಾನು. ಆಬ್ವಿಯಸ್ಲಿ ಇನ್ನು ಏನು ಹೇಳೋದು, ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದಾದರೆ ನಾವು ಆಫೀಸ್ ಕೆಲಸ ಮಾಡಿಕೊಂಡು ಮ್ಯಾನೇಜ್ ಮಾಡ್ತೀವಿ ಅಂದರೆ ಕಷ್ಟ ಆಗುತ್ತೆ. ಆ್ಯಂಡ್ ನನಗಿರೋ ಆಫೀಸ್ ಟೈಮಿಂಗ್ಸ್ ಬಂದುಬಿಟ್ಟು ಮಾರ್ನಿಂಗ್ 11:30 to 8:30 ಲಾಗೌಟು. ಲೈಕ್ ಇಡೀ ದಿನ ಆಫೀಸ್ ಡೇ ಸರಿ ಹೋಗ್ಬಿಡುತ್ತೆ. ಸೊ ಮನೇಲಿ ಪೂಜೆ ಮಾಡಿ ಆಮೇಲೆ ಆಫೀಸ್ಗೆ ಹೋಗ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡ್ರು ಕಷ್ಟ ಆಗುತ್ತೆ. ವರ್ಕ್ ಫ್ರಮ್ ಹೋಮ್ ಅಂದ್ರೂ ಅದೊಂದು ತಲೆನಲ್ಲಿರುತ್ತೆ, ಆಫೀಸ್ ಕೆಲಸನೇ ಇರುತ್ತೆ, ಆಫೀಸ್ ಕೆಲಸ ಮಾಡಲೇಬೇಕು, ಮುಗಿಸ್ಲೇಬೇಕು ಅನ್ನೋದು ತಲೆನಲ್ಲಿರುತ್ತೆ. ಅದಕ್ಕೆ ರಜಾ ಹಾಕೋಬಿಟ್ಟಿದ್ದೀನಿ ನಾನು. ಆಫೀಸ್ಗಳಲ್ಲಿ ಕೆಲವೊಂದು ಲೈಕ್ ಈ ಥರ MNC ಮಲ್ಟಿನ್ಯಾಷನಲ್ ಕಂಪ್ನೀಸಲ್ಲಿ ಗೊತ್ತಿರ್ಬೋದು, ರೇರಾಗಿ ನಮ್ಮ ಕರ್ನಾಟಕ ಹಬ್ಬಗಳಿಗಾಗಲಿ ಇಲ್ಲಾಂದರೆ ಕೆಲವೊಂದು ಇಂಪಾರ್ಟೆಂಟ್ ಹಬ್ಬಗಳಿಗಾಗಲಿ ರೇರಾಗಿ ಲೀವ್ ಕೊಡೋದು. ಎಲ್ಲ ಹಬ್ಬಗಳಿಗೂ ಲೀವ್ ಕೊಡೋದಿಲ್ಲ. ಸೊ ಅದಕ್ಕೆ ನಾನು ಮುಂಚೆನೇ ಲೀವ್ ಅಪ್ಲೈ ಮಾಡ್ಕೊಂಡಿದ್ದೆ, ಇವತ್ತೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಾಗಿ ನಮ್ಮ ರೂಮಿಂದನೇ ನಾನು ಯಾವಾಗೂ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋದಂದ್ರೇ ರೂಮಿಂದ ನಾನು ಕ್ಲೀನ್ ಮಾಡ್ಕೊಳ್ಳೋದು. ಬಿಕಾಸ್ ಡುಪ್ಲೆಕ್ಸ್ ನಮ್ಮದು ಮನೆ ಗೊತ್ತಿರ್ಬೋದು. ಸೊ ನಾವು ಮೇಲೆ ಸ್ಟೇ ಆಗೋ ಕಾರಣಕ್ಕೆ ಮೇಲೆಯಿಂದ ಕೆಳಗಡೆ ಹೋಗ್ತೀವಿ ನಾವು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ 2 ಡೇಸಿಂದ ಹೆವಿ ಮಳೆ ಬರ್ತಾಯಿತ್ತು. ನಾನು ಅಪ್ಲೋಡ್ ಸಹ ಮಾಡಿದ್ದೆ ಆಫೀಸಲ್ಲಿ. ಮಳೆ ಬಂದಿರೋದಕ್ಕೆ ಕ್ಯಾಬ್ಗೆಲ್ಲ ವೆಯ್ಟ್ ಮಾಡ್ತಾ ಇದ್ದಿದ್ದು. ಸೊ ಮಳೆ ಬಂದಿದ್ದ ರೀಸನ್ಗೆ 2 ಡೇಸಿಂದ ನಾನು ಅಮ್ಮನ ಮನೆಗೆ ಡ್ರಾಪ್ ಆಗ್ತಾಯಿದ್ದೆ. ಸೊ ಇಲ್ಲಿಗೆ ಬರ್ತಾ ಇರಲಿಲ್ಲ, ನಾನು ಅಲ್ಲೇ ಮಲ್ಕೊಳ್ಳೋದು ಮಾಡ್ತಿದ್ದೆ. ತಿರ್ಗಾ ಬೆಳಗ್ಗೆ ಎದ್ದು ನಮ್ಮ ಮನೆಗೆ ಬರೋದು, ಇಲ್ಲಿಂದ ಮತ್ತೆ ರೆಡಿಯಾಗಿ ಆಫೀಸ್ಗೆ ಹೋಗೋದು, ಈ ಥರದ್ದೆಲ್ಲ ಸರ್ಕಸ್ ಆಗ್ತಾಯಿತ್ತು. ಸೊ ಅದಕ್ಕೆ ಸ್ವಲ್ಪ ರೂಮ್ ಮೇಂಟೆನೆನ್ಸ್ ಸಹ ಹಾಳಾಗಿದೆ. ಅದಕ್ಕೆ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಪ್ರಿಪ್ರೇಷನ್ಸ್ ನೋಡೋಣ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ಆದಷ್ಟು ನಾಳೆ ಗೊತ್ತಿರ್ಬೋದು ಎಲ್ಲರೂ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೋತಾರೆ. ನಂದು ಅದೇ ಕಾನ್ಸೆಪ್ಟು, ಬೇಗ ಮುಗಿಬೇಕು, ಪೂಜೆ ಅನ್ನೋದು ಬೇಗ ಮುಗಿದ್ಬಿಟ್ರೆ ಆಮೇಲೆ ಇಡೀ ದಿನ ನಾವೇನು ಬೇಕಾದ್ರೂ ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ ಓಕೆ ಇವತ್ತು ಅದಕ್ಕೆ ರಜಾ ಹಾಕ್ಕೊಂಡು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೋತೀನಿ. ಆಲ್ರೆಡಿ ರೂಮ್ ಹಾಳಾಗಿದೆ ಅಂತ ಹೇಳಿದ್ದೀನಿ. ಎಲ್ಲಿನ ಥಿಂಗ್ಸ್ ಎಲ್ಲ ಅಲ್ಲಲ್ಲೇ ಬಿಸಾಕಿದ್ದೀನಿ. ಆಫೀಸ್ ಇರೋ ಕಾರಣಕ್ಕೆ ಲೈಕ್ ಏನು ಯೂಸ್ ಮಾಡಿರ್ತೀನಿ ಅದನ್ನು ಮಾತ್ರ ಎತ್ತಿಡೋ ರೂಢಿ ಮಾಡ್ಕೊಂಡಿದ್ದೀನಿ. ಬಟ್ ಇನ್ನೊಂದು ಕೆಲವೊಂದು ಇದ್ರೆ ಇರಲಿ ಬಿಡು ಅನ್ನೋದೇ ಆಗ್ಬಿಟ್ಟಿರುತ್ತೆ. ಲೈಕ್ ಮನೆಗೆ ಲೇಟ್ ಆಗಿರುತ್ತೆ, ಮನೆಗೆ ಬರೋಷ್ಟರಲ್ಲಿ 10:30 ಆ ಥರ ಆಗಿರುತ್ತೆ. ಸೊ ಬರೋಷ್ಟರಲ್ಲಿ ಊಟ ಮಾಡಿ ಮಲ್ಕೊಳ್ಳೋದೇ ಸರಿ ಹೋಗಿರುತ್ತೆ. ಓಕೆ ನೋಡೋಣ ಯಾವ ಥರ ಎಲ್ಲ ಡೇ ಸ್ಪೆಂಡ್ ಆಗುತ್ತೆ ಆ್ಯಂಡ್ ನಾನು ಏನೇನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಸ್ಟೇ ಟ್ಯೂನ್ಡ್. ಸೊ ಇನ್ನು ಈಗ ಕ್ಲೀನ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಮಧ್ಯಾಹ್ನ ಆಗಿಬಿಟ್ಟಿದೆ, ಅರ್ಧ ದಿನ ವೇಸ್ಟೇ ಮಾಡಿದೆ ನಾನು ಏನು ಕೆಲಸ ಮಾಡ್ದಿರಾ. ಈ ಥರ ಇದೆ ತಕ್ಷಣಕ್ಕೆ ರೂಮು ಎಲ್ಲಿಂದಲ್ಲೇ ಐಟಮ್ಸ್ ಎಲ್ಲನೂ. ಆ್ಯಕ್ಚುಲಿ ನಂಗೆ ಈ ಥರ ಇದ್ದರೆ ಇಷ್ಟ ಆಗೋದಿಲ್ಲ. ನನ್ನ ಆಲ್ಮೋಸ್ಟ್ ಇಡೀ ಮನೇಲಿ ನಮ್ಮ ರೂಮಲ್ಲೇ ನಾನು ಜಾಸ್ತಿ ಟೈಮ್ ಪಾಸ್ ಮಾಡೋದು ಅನ್ನೋದಾದರೆ ಅದಕ್ಕೆ ನನ್ನ ರೂಮ್ ನಾನು ಫುಲ್ ಚೆನ್ನಾಗಿ ಇಟ್ಕೋಬೇಕು ಅನ್ನೋದೇ ಇರುತ್ತೆ. ಬಟ್ 2 ದಿವಸದಿಂದ ಮಳೆ ಜಾಸ್ತಿ ಆ್ಯಂಡ್ ಆಫೀಸ್ಗೆ ಹೋಗೋ ಕಾರಣದಕ್ಕೆ ಎಲ್ಲಿಂದ ಅಲ್ಲೇ ಬಿಟ್ಟಿದ್ದೆ. ಇನ್ನೇನು ನಾನು ಕ್ಲೀನ್ ಮಾಡ್ಕೋಬೇಕು ಅಷ್ಟರಲ್ಲಿ ಜೋರು ಮಳೆ. ಈಗಿದ್ರು ಬಾಲ್ಕನಿ ಕ್ಲೀನ್ ಮಾಡ್ಕೊಬೇಕಾಗಿತ್ತು, ಬಟ್ ಮಳೆ ಬಂದಿದ್ದ ಕಾರಣಕ್ಕೆ ಒಂಥರ ಉಪಯೋಗನೇ ಆಯಿತು. ಬಿಕಾಸ್ ಮಳೆ ಬಂದಿರೋ ರೀಸನ್ಗೆ ಮಳೆಯಿಂದನೇ ಎಲ್ಲ ಕ್ಲೀನಾಗಿತ್ತು. ಆ್ಯಂಡ್ ನಾವು ಬಾಲ್ಕನಿನಲ್ಲಿ ಏನೇನು ಇಟ್ಟಿದ್ದೀವಿ, ಟಿಪೈ ಆಗಿರ್ಬೋದು, ಟಪ್ ಚೇರ್ಸ್ ಅದೆಲ್ಲನೂ ನಾನು ಮತ್ತೆ ಮಳೆಗೆ ಇಟ್ಬಿಟ್ಟಿದ್ದೆ. ಅಲ್ಲಿಂದನೇ ಕ್ಲೀನ್ ಆಗಲಿ, ಇನ್ನು ಮತ್ತೆ ನಾನು ವಾಶ್ ಮಾಡೋದು ಅವಶ್ಯಕತೆ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಮಳೆ ಬಂದಿದ್ದು ಸ್ವಲ್ಪ ಉಪಯೋಗನೇ ಆಯಿತು. ಆ್ಯಂಡ್ ಈ ಗಿಡ ನೋಡಿದ್ದೀರ, ನಾನು ಆಲ್ರೆಡಿ ಹಾಕಿದ್ದೆ ಇದರದ್ದು ವೀಡಿಯೋ, ಆಫೀಸಲ್ಲಿ ಈವೆಂಟ್ ಇದ್ದಾಗ ಕೊಟ್ಟಿದ್ದು. ಆ್ಯಂಡ್ ಇಲ್ಲಿ ಶ್ರೀನೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಮ್ಮ ಮನೇಲಿ ಒಬ್ಬರೇ ಕ್ಲೀನ್ ಮಾಡಲ್ಲ. ಕ್ಲೀನ್ ಮಾಡೋದೇನಾದರೂ ಇದ್ದರೆ ಅಪ್ಪ ನಮ್ಮ ಮಾವ ಒಂದು ಕೆಲಸ ಮಾಡ್ತಾರೆ, ನಮ್ಮ ಅತ್ತೆ ಒಂದು ಕೆಲಸ ಮಾಡ್ತಾರೆ, ನಾವು ಒಂದು ಕೆಲಸ ಮಾಡ್ಕೋತೀವಿ, ಲೈಕ್ ಆ ಥರ. ಇಲ್ಲಾಂದರೆ ಇಡೀ ಮನೆ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ನಾನು ರೂಮ್ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಶ್ರೀನೂ ಏನೇನು ಕ್ಲೀನ್ ಮಾಡಬೇಕು ಅದೆಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದರು. ಆ್ಯಂಡ್ ನಾನು 1 by 1 ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೆ. ಆ್ಯಕ್ಚುಲಿ ನಾನು ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳೋದಕ್ಕಾಗಲಿಲ್ಲ ಬೆಳಗ್ಗೆ ಕ್ಲೀನ್ ಮಾಡಿದ್ದೆಲ್ಲನೂ. ಇದು ಆಲ್ಮೋಸ್ಟ್ 7 ಗಂಟೆ ಆಗಿದೆ. ನಾನು 7 ಗಂಟೇಲಿ ಸ್ನಾನ ಮಾಡ್ಕೊಂಡು ಬಂದು ಈ ಕ್ಲಿಪ್ಪಿಂಗ್ ತೊಗೋತಾ ಇರೋದು. ಬಿಕಾಸ್ ರಾತ್ರಿನೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ನಾನು ಆ ಟೈಮಲ್ಲಿ ಸ್ನಾನ ಮಾಡ್ಕೊಂಡು ಬಂದೆ. ಅಷ್ಟರಲ್ಲಿ ಶ್ರೀ ಆಮೇಲೆ ನಮ್ಮ ಮಾವ ಎಲ್ಲ ಡೆಕೋರೇಟ್ ಮಾಡ್ತಾಯಿದ್ರು. ನಾನು ದೇವ್ರ ಮನೆ ನೋಡಿ ಇವಾಗ
ಏನೂ ಇನ್ನೂ ಕ್ಲೀನ್ ಮಾಡ್ಕೊಂಡಿಲ್ಲ, ಈಗ ಈ ಥರ ಇದೆ. ಸೊ ಎಲ್ಲ ಐಟಮ್ ಎತ್ಬಿಟ್ಟು ನಾವು ಕ್ಲೀನ್ ಮಾಡ್ಕೊಬೇಕು. ನಮ್ಮದು ಫುಲ್ಲು ವೈಟ್ ಬ್ರೈಟ್ ಟೈಲ್ಸ್ ಆಗಿರೋ ಕಾರಣಕ್ಕೆ ನಾವು ಸ್ವಲ್ಪ ಡೀಪ್ ಕ್ಲೀನಿಂಗೇ ಮಾಡ್ಕೊಬೇಕಾಗತ್ತೆ ಹಬ್ಬದ ಟೈಮಲ್ಲೆಲ್ಲನೂ ದೇವ್ರ ಮನೇನ. ಸೊ ಇಲ್ಲಿ ನಮ್ಮ ಅತ್ತೆ ಮಾವ ಶ್ರೀ ಸೇರಿಕೊಂಡು ಡೆಕೋರೇಟ್ ಮಾಡ್ತಾಯಿದ್ರು ಮನೇನ. ಅಷ್ಟರಲ್ಲಿ ನಾನು ಲೈಕ್ ಎಲ್ಲ ದೇವ್ರ ಮನೆಗಿರೋ ಪಾತ್ರೆ ಎಲ್ಲನೂ ಆಚೆ ಇಟ್ಟು ಒರೆಸ್ಕೊಳ್ಳೋದು, ಕ್ಲೀನ್ ಮಾಡೋದು ಅದೆಲ್ಲ ಮಾಡ್ಕೊತಾ ಇದ್ದೆ. ಆ್ಯಂಡ್ ನೋಡಿ ಇಲ್ಲಿ ಇನ್ನೂ ಒಂದು ಸರಿ ಹೇಳ್ತಾ ಇದ್ದೀನಿ ನಾನು ಯಾವ ಥರ ದೇವ್ರ ಸಾಮಾನನ್ನ ನಾನು ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳ್ಬಿಟ್ಟು. ಇದು ವಿನಿಗರ್ ಸ್ವಲ್ಪ, ಮತ್ತು ಇದು ಲಿಕ್ವಿಡ್. ನಾವು ಏನು ಪಾತ್ರೆ ಉಜ್ಜೋದಕ್ಕೆ ಲಿಕ್ವಿಡ್ ಯೂಸ್ ಮಾಡ್ತೀವಿ ಆ ಲಿಕ್ವಿಡು ಅದು ಒಂದು ಸ್ವಲ್ಪ, ಮತ್ತು ನಾವು ಡೈಲಿ ಏನು ಯೂಸ್ ಮಾಡ್ತೀವಿ ಉಪ್ಪು, ಆ ಉಪ್ಪು, ಇವು 3 ಐಟಮ್ ಸಾಕು ದೇವ್ರದ್ದು ಪಾತ್ರೆ ಎಲ್ಲ ಕ್ಲೀನ್ ಮಾಡೋದಕ್ಕೆ. ನಾವು ಸ್ಟೀಲ್ ಪಾತ್ರೆನ ಡೈಲಿ ಯಾವ ಥರ ವಾಶ್ ಮಾಡ್ತೀವಿ ಆ ಥರ ವಾಶ್ ಮಾಡಿಕೊಂಡ್ರೆ ಸಾಕಾಗ್ಬಿಡತ್ತೆ. ನಾವು ತಿಕ್ಕಬೇಕು, ಇಲ್ಲ ಪೀತಾಂಬರಿ ಹಾಕಿದ್ರೂ ಅಷ್ಟೇ, ಪೀತಾಂಬರಿ ಯೂಸ್ ಮಾಡಿದ್ರೂ ನಾವು ತಿಕ್ಕೋ ಕೆಲಸ ಇದ್ದೇ ಇರುತ್ತೆ. ಬಟ್ ನಾವು ಈ ಥರ ಈ 3 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ವಾಶ್ ಮಾಡೋದ್ರಿಂದ ತಿಕ್ಕೋ ಕೆಲಸ ಇರೋದಿಲ್ಲ. ನಾವು ಯೂಶ್ವಲಾಗಿ ಸ್ಟೀಲ್ ಪಾತ್ರೆ ಸಾಮಾನೆಲ್ಲ ಯಾವ ಥರ ಉಜ್ತೀವಿ ಆ ಥರ ಕ್ಲೀನಾಗಿ ಉಜ್ಬೋದು. ನಾನು ತೋರಿಸ್ತೀನಿ ನೋಡಿ. ಜಸ್ಟ್ ನಾರ್ಮಲಾಗಿ ನಾವು ಎತ್ಕೊಂಡು ಅದರಲ್ಲಿ ಸ್ಕ್ರಬ್ಬರ್ನ ಡಿಪ್ ಮಾಡಿ ಉಜ್ಜಿದ್ರೇ ಗೊತ್ತಾಗ್ಬಿಡುತ್ತೆ ನಿಮಗೆ, ಆ ಬ್ರೈಟ್ನೆಸ್ ಬಂದುಬಿಡುತ್ತೆ. ಸೊ ಒನ್ಸ್ ಟ್ರೈ ಮಾಡಿ, ಯಾರು ಟ್ರೈ ಮಾಡಿಲ್ಲ ಅಂದರೆ ನಿಮಗೆ ಈಸಿ ಅಂತ ಅನಿಸುತ್ತೆ. ಸೊ ನಾನೆಲ್ಲ ಉಜ್ಜಿ ಕೊಡ್ತಾ ಇದ್ದೆ. ಆ್ಯಂಡ್ ಒಂದು ಡ್ರೈ ಕ್ಲಾತಲ್ಲಿ ನಮ್ಮತ್ತೆ ಎಲ್ಲನೂ ಕ್ಲೀನಾಗಿ ಉಜ್ಜಿ ಒಂದು ಸೈಡಲ್ಲಿ ಇಟ್ಟಿದ್ದಾರೆ. ಇದು ಯಾವುದೂ ಇವಾಗ ಪೂಜೆಗೆ ಯೂಸ್ ಮಾಡಲ್ಲ, ಪೂಜೆಗೆಲ್ಲ ಬೆಳ್ಳಿ ಐಟಮ್ ಯೂಸ್ ಮಾಡ್ತೀನಿ. ಬಟ್ ಆದ್ರೂ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಒಂದು ಸರಿ ಎಲ್ಲ ವಾಶ್ ಮಾಡಿ ಸೈಡಿಗೆ ಎತ್ತಿಟ್ರೆ ನಾವು ಬೆಳ್ಳಿ ಸಾಮಾನೆಲ್ಲ ಎತ್ತಿ ಇಡೋ ಟೈಮಲ್ಲಿ ಇದನ್ನೆಲ್ಲನೂ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ಬೋದು ಅನ್ನೋ ಕಾರಣಕ್ಕೆ. ನೋಡಿ ಟೈಮ್ ಆಲ್ರೆಡಿ 11:15 ಆ ಥರ ಆಗಿದೆ. ಇವನು ಇನ್ನೂ ಮಲ್ಕೊಂಡಿರೋ, ಹೋಗಿ ಶವರ್ ಆನ್ ಮಾಡ್ಕೊಂಬಿಟ್ಟಿದ್ದಾನೆ, ಅದಕ್ಕೆ ಫುಲ್ ನೆಂದೋಗಿದ್ದಾನೆ. ಸೊ ನಾನು ಸ್ವಲ್ಪ ರಾತ್ರಿಯೇ ಎಲ್ಲನೂ ಏನೇನು ಬೇಕಾಗತ್ತೆ ಪೂಜೆಗೆ ಅದೆಲ್ಲ ಇಟ್ಟಿದ್ದೆ. ದೇವ್ರ ಮನೆಯೂ ಕ್ಲೀನ್ ಮಾಡಿಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಾರ್ನಿಂಗ್ಗೆ, ಸ್ವಲ್ಪ ಈಸಿ ಆಗಲಿ ಅನ್ನೋ ಕಾರಣಕ್ಕೆ. ಆ್ಯಂಡ್ ಇಷ್ಟೇ ಮಾಡಿಬಿಟ್ಟು ನಾವು ಹೋಗಿ ಮಲ್ಕೊಂಬಿಟ್ವಿ. ಸೊ ಇದಿಷ್ಟು ಪ್ರಿಪ್ರೇಷನ್ ಆಗಿತ್ತು. ಈ ಪ್ರಿಪ್ರೇಷನ್ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.